ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವಾಗ್ದೇವಿ ಶಾಪ ಕಾಡ್ತಿದ್ಯಂತೆ. ಹಾಗಾಗೇನೆ ಮೂಡಾ ವಿಚಾರದಲ್ಲಿ ಕಂಟಕವನ್ನ ಎದುರಿಸ್ತಿದ್ದಾರಂತೆ. ಹೀಗೆ ಹೇಳ್ತಿರೋದು ನಾವಲ್ಲ, ಬದಲಾಗಿ ಬಿಜೆಪಿ ನಾಯಕ ಯತ್ನಾಳ್. ರಾಜಕೀಯ ಚದುರಂಗದಾಟದಲ್ಲಿ ಹೊಸ ರಗಳಿಗೆ ಕಾರಣವಾಗಿರುವ ಯತ್ನಾಳ್ ಅವರ ಮಾತಿನ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿದ್ದುಗೆ ವಾಗ್ದೇವಿ ಶಾಪ ಇದೆಯಂತೆ. ವಾಗ್ದೇವಿ ಹೋಗಲಾರ್ದಕ್ಕನೆ ಮೂಡಾದಾಗ ಗಸಗನಸೆ. ಸಿಎಂ ವಿರುದ್ಧ ಫೈರ್ ಬ್ರ್ಯಾಂಡ್ ಗುಡುಗು. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಕೇಸ್ ಬೆನ್ನು ಬಿದ್ದ ಬೇತಾಳದಂತೆ ಕಾಡ್ತಿದೆ. ಇದರ ಮಧ್ಯೆ ನಮ್ಮ ಹಿಂದೂ ಫೈರ್ ಬ್ರ್ಯಾಂಡ್ ಸಿಎಂಗೆ ವಾಗ್ದೇವಿ ಶಾಪ ಇದೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಂದು ಕುಂಕುಮ ಹಚ್ಚದ ಸಿಎಂ ಈಗ ಕುಂಕುಮ ಹಚ್ಕೊಳ್ತಿದ್ದಾನೆ. ಆದ್ರೆ ವಿಜಯಪುರದ ವಾಗ್ದೇವಿ ದೇಗುಲದ ಒಳಗೆ ಸಿಎಂ ಹೋಗ್ಲಿಲ್ಲ. ವಾಗ್ದೇವಿ ಶಾಪದಿಂದಲೇ ಮೂಡಾದಲ್ಲಿ ಸಿಎಂ ಸಿಕ್ಕಾಕೊಂಡ ಅಂತ ಹೇಳಿದ್ದಾರೆ. ನೋಡಿ ಸಾಬರದಂದ್ರೆ ಹೆಂಗೆ ಹೋಗ್ತಾರ, ವಾಗ್ದೇವಿಗೆ ಹೋಗಿದ್ರೆ ಏನು ಬ್ಯಾನ್ ಆಗ್ತದೆ. ವಾಗ್ದೇವಿಗೆ ಹೋಗಲಾರ್ದಕ್ಕನೆ ಮೂಡಾದಾಗ ಗಸಗನಸೆ. ವಾಗ್ದೇವಿ ಪ್ರಭಾವ ಐತಿಲ್ಲ. ಸಿಎಂ ಎಲೆಕ್ಷನ್ ಬ್ಯುಸಿಯಲ್ಲಿದ್ದಾರೆ. ಇತ್ತ ವಕ್ಫ್ ಕೋಲಾಹಲ ಜೋರಾಗಿದೆ. ಇದರ ನಡುವೆ ಯತ್ನಾಳ್ ಶಾಪದ ಮಾತು ಎಲ್ಲೆಡೆ ಸದ್ದು ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ ನಿಮ್ಮೆಲ್ಲರ ಮನೆಯ ಬಾಗಿಲಿಗೆ ಬಂದು ಕೈ ಮುಗಿದು ಈ ಪಂಚಾಯತಿಗೆ ಸೇರಿದಂಥ ಎಲ್ಲ ನನ್ನ ತಂದೆ ತಾಯಿಗಳು, ತಾಯಂದಿರು, ಯುವಕರು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಿಮ್ಮೆಲ್ಲರಿಗೆ ಬದುಕಿದ್ರೆ ತಿಂಗಳ 13ಕ್ಕೆ ಚುನಾವಣೆ ಮುಗಿಯುವವರೆಗೂ ಕೂಡ ಲೋಕಲ್ ಮಾತಿನಲ್ಲಿ ಈ ಮಿನಿ ವಿಧಾನಸಭಾ ಸಮರದ್ದೇ ಸುದ್ದಿ. ಅದರಲ್ಲೂ ಚನ್ನಪಟ್ಟಣ ಉಪಸಮರದ ಕಾವು ದಿನೇ ದಿನೇ ರಂಗೇರ್ತಾ ಇದೆ. ಮೊಮ್ಮಗನ ಪರ ದೊಡ್ಡಗೌಡರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಚನ್ನಪಟ್ಟಣದ ರಾಂಪುರ ಗ್ರಾಮದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ದೇವೇಗೌಡರಿಗೆ ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ಕೋರಿದ್ರು. ಕಾಂಗ್ರೆಸ್ ವಿರುದ್ಧ ದೇವೇಗೌಡರು ಅಬ್ಬರಿಸಿದ್ರು. 92ನೇ ವಯಸ್ಸಿನಲ್ಲೂ ಕೈ ಚಾಚಿ ಮತ ಕೇಳೋಕ್ ಬಂದಿದ್ದೇನೆ, ಈ ವಯಸ್ಸಿನಲ್ಲೂ ನಿಂತು ಮಾತನಾಡುವ ಕಿಚ್ಚು ಇದೆ ಅಂತ ಹೇಳಿ ಗುಡುಗಿದ್ರು. ಮತ್ತೊಂದೆಡೆ ವಿರೂಪಾಕ್ಷಿಪುರದ ಗ್ರಾಮದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಪುತ್ರನ ಪರವಾಗಿ ಮತ ಶಿಕಾರಿಯನ್ನ ಮುಂದುವರೆಸಿದ್ರು. ಇನ್ನೊಂದು ಚುನಾವಣೆ ಬರ್ತೇನೆ ರಾಮಪುರ. ಯಾರು ಇವತ್ತು ನಿಮ್ಮ ರಕ್ತವನ್ನು ಹೇರ್ತಾ ಇದ್ದಾರೋ ಅದನ್ನ ಅಂತ್ಯ ಮಾಡಬೇಕು ಅನ್ನುವ ಛಲ, ಹಠ ಒಬ್ಬ ಹಳ್ಳಿಯ ರೈತನ ಮಗ ದೇವೇಗೌಡ, ದೊಡ್ಡೇಗೌಡನ ಮಗ ದೊಡ್ಡೇಗೌಡ ಸಾಮಾನ್ಯ ರೈತ. ಆ ರೈತನ ಮಗ ಹೊಟ್ಟೆಯಲ್ಲ ಹುಟ್ಟಿದ್ದೇನೆ, ಬರ್ತೇನೆ. ಮತ್ತೆ ಈ ರಾಜ್ಯದ ಲೂಟಿಯನ್ನು ಮಾಡತಕ್ಕಂಥ ಈ ಸರ್ಕಾರವನ್ನ ಕಿತ್ತೊಗೆಯಲಿಕ್ಕೆ ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ ನಿಮ್ಮೆಲ್ಲರ ಮನೆಯ ಬಾಗಿಲಿಗೆ ಬಂದು ಕೈ ಮುಗಿದು ಈ ಪಂಚಾಯತಿಗೆ ಸೇರಿದಂಥ ಎಲ್ಲ ನನ್ನ ತಂದೆ ತಾಯಿಗಳು, ತಾಯಂದಿರು, ಯುವಕರು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಿಮ್ಮೆಲ್ಲರಿಗೆ ಬದುಕಿದ್ರೆ ತಿಂಗಳ 13ಕ್ಕೆ ಚುನಾವಣೆ ಮುಗಿಯುವವರೆಗೂ ಕೂಡ ಲೋಕಲ್ ಮಾತಿನಲ್ಲಿ ಈ ಮಿನಿ ವಿಧಾನಸಭಾ ಸಮರದ್ದೇ ಸುದ್ದಿ. ಅದರಲ್ಲೂ ಚನ್ನಪಟ್ಟಣ ಉಪಸಮರದ ಕಾವು ದಿನೇ ದಿನೇ ರಂಗೇರ್ತಾ ಇದೆ. ಮೊಮ್ಮಗನ ಪರ ದೊಡ್ಡಗೌಡರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಚನ್ನಪಟ್ಟಣದ ರಾಂಪುರ ಗ್ರಾಮದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ದೇವೇಗೌಡರಿಗೆ ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ಕೋರಿದ್ರು. ಕಾಂಗ್ರೆಸ್ ವಿರುದ್ಧ ದೇವೇಗೌಡರು ಅಬ್ಬರಿಸಿದ್ರು. 92ನೇ ವಯಸ್ಸಿನಲ್ಲೂ ಕೈ ಚಾಚಿ ಮತ ಕೇಳೋಕ್ ಬಂದಿದ್ದೇನೆ, ಈ ವಯಸ್ಸಿನಲ್ಲೂ ನಿಂತು ಮಾತನಾಡುವ ಕಿಚ್ಚು ಇದೆ ಅಂತ ಹೇಳಿ ಗುಡುಗಿದ್ರು. ಮತ್ತೊಂದೆಡೆ ವಿರೂಪಾಕ್ಷಿಪುರದ ಗ್ರಾಮದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಪುತ್ರನ ಪರವಾಗಿ ಮತ ಶಿಕಾರಿಯನ್ನ ಮುಂದುವರೆಸಿದ್ರು.
ನಮ್ಮೂರಿಗೆ ಪಾದ ಸ್ಪರ್ಶ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೆ ಬದುಕಿದ್ರೆ ಇನ್ನೊಂದು ಚುನಾವಣೆ ಬರ್ತೇನೆ ರಾಮಪುರ. ಯಾರು ಇವತ್ತು ನಿಮ್ಮ ರಕ್ತವನ್ನು ಹೇರ್ತಾ ಇದ್ದಾರೋ ಅದನ್ನ ಅಂತ್ಯ ಮಾಡಬೇಕು ಅನ್ನುವ ಕ್ಷಣ ಹಠ ಒಬ್ಬ ಹಳ್ಳಿಯ ರೈತನ ಮಗ ದೇವೇಗೌಡ, ದೊಡ್ಡೇಗೌಡನ ಮಗ ದೊಡ್ಡೇಗೌಡ ಸಾಮಾನ್ಯ ರೈತ. ಆ ರೈತನ ಮಗ ಅವನ ಹೊಟ್ಟೆಯಲ್ಲೇ ಹುಟ್ಟಿದ್ದೇನೆ, ಬರ್ತೇನೆ, ಮತ್ತೆ ಈ ರಾಜ್ಯದ ಲೂಟಿಯನ್ನು ಮಾಡತಕ್ಕಂಥ ಈ ಸರ್ಕಾರವನ್ನ ಕಿತ್ತು ಒಗೆಯೋದಕ್ಕೆ ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ ನಿಮ್ಮೆಲ್ಲರ ಮನೆಯ ಬಾಗಿಲಿಗೆ ಬಂದು ಕೈ ಮುಗಿದು ಈ ಪಂಚಾಯತಿಗೆ ಸೇರಿದಂತ ಎಲ್ಲ ನನ್ನ ತಂದೆ ತಾಯಿಗಳು, ತಾಯಂದಿರು, ಯುವಕರು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಿಮ್ಮೆಲ್ಲರಿಗೆ ಬದುಕಿದ್ರೆ ತಿಂಗಳ 13ಕ್ಕೆ ಚುನಾವಣೆ ಮುಗಿಯುವವರೆಗೂ ಕೂಡ ಲೋಕಲ್ ಮಾತಿನಲ್ಲಿ ಈ ಮಿನಿ ವಿಧಾನಸಭಾ ಸಮರದ್ದೇ ಸುದ್ದಿ. ಅದರಲ್ಲೂ ಚನ್ನಪಟ್ಟಣ ಉಪ ಸಮರದ ಕಾವು ದಿನೇ ದಿನೇ ರಂಗೇರ್ತಾ ಇದೆ. ಮೊಮ್ಮಗನ ಪರ ದೊಡ್ಡಗೌಡರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಚನ್ನಪಟ್ಟಣದ ರಾಂಪುರ ಗ್ರಾಮದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ದೇವೇಗೌಡರಿಗೆ ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ಕೋರಿದ್ರು. ಕಾಂಗ್ರೆಸ್ ವಿರುದ್ಧ ದೇವೇಗೌಡರು ಅಬ್ಬರಿಸಿದ್ರು. 92ನೇ ವಯಸ್ಸಿನಲ್ಲೂ ಕೈ ಚಾಚಿ ಮತ ಕೇಳೋಕೆ ಬಂದಿದ್ದೇನೆ, ಈ ವಯಸ್ಸಿನಲ್ಲೂ ನಿಂತು ಮಾತನಾಡುವ ಕಿಚ್ಚು ಇದೆ ಅಂತ ಹೇಳಿ ಗುಡುಗಿದ್ರು. ಮತ್ತೊಂದೆಡೆ ವಿರೂಪಾಕ್ಷಿಪುರದ ಗ್ರಾಮದಲ್ಲಿ HD ಕುಮಾರಸ್ವಾಮಿ ಅವರು ಪುತ್ರನ ಪರವಾಗಿ ಮತ ಶಿಕಾರಿಯನ್ನ ಮುಂದುವರೆಸಿದ್ರು. HD ದೇವೇಗೌಡ ಅವರು ನಮ್ಮೂರಿಗೆ ಪಾದ ಸ್ಪರ್ಶ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೆ ಬದುಕಿದ್ರೆ ಇನ್ನೊಂದು ಚುನಾವಣೆ ಬರ್ತೇನೆ ರಾಮಪುರ. ಯಾರು ಇವತ್ತು ನಿಮ್ಮ ರಕ್ತವನ್ನು ಹೇರ್ತಾ ಇದ್ದಾರೋ ಅದನ್ನ ಅಂತ್ಯ ಮಾಡಬೇಕು ಅನ್ನುವ ಕ್ಷಣ ಹಠ ಒಬ್ಬ ಹಳ್ಳಿಯ ರೈತನ ಮಗ ದೇವೇಗೌಡ, ದೊಡ್ಡೇಗೌಡನ ಮಗ ದೊಡ್ಡೇಗೌಡ ಸಾಮಾನ್ಯ ರೈತ. ಆ ರೈತನ ಮಗ ಅವನ ಹೊಟ್ಟೆಯಲ್ಲೇ ಹುಟ್ಟಿದ್ದೇನೆ, ಬರ್ತೇನೆ, ಮತ್ತೆ ಈ ರಾಜ್ಯದ ಲೂಟಿಯನ್ನು ಮಾಡತಕ್ಕಂಥ ಈ ಸರ್ಕಾರವನ್ನ ಕಿತ್ತು ಒಗೆಯೋದಕ್ಕೆ ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ ನಿಮ್ಮೆಲ್ಲರ ಮನೆಯ ಬಾಗಿಲಿಗೆ ಬಂದು ಕೈ ಮುಗಿದು ಈ ಪಂಚಾಯತಿಗೆ ಸೇರಿದಂತ ಎಲ್ಲ ನನ್ನ ತಂದೆ ತಾಯಿಗಳು, ತಾಯಂದಿರು, ಯುವಕರು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಿಮ್ಮೆಲ್ಲರಿಗೆ ಬದುಕಿದ್ರೆ